श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। देवं नारायणं नत्वा सर्वदोषविवर्जितं परिपूर्णं गुरुंश्चान्न गीतार्थं वक्ष्यामि लेशतः। समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। श्रीगुरुभ्यो नमः। धर्मक्षेत्रे कुरुक्षेत्रे समवेताः युत्सवः मामकाः पाण्डवाश्चैव किमकुर्वत सञ्जय। देहिनोऽस्मिन् यथा देहे कौमारं यौवनं जरा तथा ದೇಹಾಂತರಪ್ರಾಪ್ತಿಃ ಧೀರಃ ತತ್ರ ನ ಮುಹ್ಯತಿ. ಹಿಂದೆ ನೋಡಿದಂತೆ ನಾಸ್ತಿಕರ ಕುತರ್ಕ ಯಾವ ವಿಚಾರದಲ್ಲಿ? ಎರಡು ವಿಚಾರದಲ್ಲಿ ಅಂತ ಆಚಾರ್ಯರು ಹೇಳಿದರು. ದೇಹ ಅತಿರಿಕ್ತ ಜೀವ ಅಂತ ಇಲ್ಲವೇ ಇಲ್ಲ. ದೇಹಕ್ಕೆ ಜ್ಞಾನ ಬರುತ್ತದೆ, ಆದರೆ ಜಡ ಅದು, ಇನರ್ಟ್ ಮ್ಯಾಟರ್ ಅಂತ ಹೇಳ್ತಾರೆ ನೋಡಿ. ಅದು ಜಡ, ಅದು ಜಡಕ್ಕೆ ಜ್ಞಾನ ಬರುತ್ತದೆ, ಜಡವೇ ಎಲ್ಲವನ್ನು ನಿರ್ವಹಿಸ್ತದೆ. ಹಾಗೆ ಅಂತ ಅದು ನಾಸ್ತಿಕ ಮತ. ದೇವರು ಬೇಡ, ಆತ್ಮ ಅಂತ ಸೆಪರೇಟ್ ಆಗಿ ಇರೋದು ಬೇಡ, ದೇಹಕ್ಕಿಂತ ಬೇರೆಯಾದ ಆತ್ಮ ಅಂತ ಒಪ್ಪಬೇಕಾಗಿಲ್ಲ. ಹಾಗೆ ಅಂತ ಅವರು ಒಂದಿಷ್ಟು ಲಾಜಿಕ್ ಅನ್ನ, ಗಾಳಿ ಸಂಚಾರ ಇಲ್ಲ ಹಾಗೆ ಅಂತೆಲ್ಲ ಕುತರ್ಕದಿಂದ ಅವರು ಹೇಳಿದ್ರು. ಅದು ಅದನ್ನ ನಿರಾಕರಣೆ ಮಾಡಿ, ಇನ್ನು ವೇದ ಕೂಡ ಆ ಜೀವರು ನಿತ್ಯ, ಪರಮಾತ್ಮನಿಗಿಂತ ಜೀವರು ಬೇರೆಯಾಗಿದ್ದಾರೆ, ಅವರಿಗೆ ಸಾಧನೆ ಇದೆ, ಜೀವರಿಗೆ ಸಾಧನೆ ಉಂಟು, ಹಾಗೆಂಬ ಅದನ್ನೆಲ್ಲ ತಿಳಿಸಿಕೊಡತಕ್ಕ ವೇದಗಳು. ಆ ವೇದಗಳು ಕೂಡ ಅದು ಪ್ರಮಾಣ ಅಂತ ಒಪ್ಪಿದ್ರೆ ತಾನೇ ಅದನ್ನೆಲ್ಲ ತಿಳ್ಕೋಬೇಕು, ಫಾಲೋ ಮಾಡಬೇಕು. ಪ್ರಮಾಣ ಅಂತ ಔಟ್ ರೈಟ್ ರಿಜೆಕ್ಟ್ ಮಾಡಿಬಿಟ್ರೆ ಅನುಕೂಲ ಆಗ್ತದೆ ಅಂತ. ಇದೆಲ್ಲ ರಾಜಸ ತಾಮಸ ಬುದ್ಧಿ ಇದೆಲ್ಲ. ಅದರಿಂದ ಸಾತ್ವಿಕರು ಈ ರೀತಿಯಾಗಿ ಚಿಂತನೆ ಮಾಡೋದಿಲ್ಲ. ಅದರಿಂದ ಕುತರ್ಕದಿಂದ ವೇದ ಪ್ರಮಾಣವನ್ನೇ ಅಲ್ಲಗಳಿಸಿ ನಿರಾಕರಣೆ ಮಾಡಿ ಅವರು ಮೋಹವನ್ನು ಪಡೀತಾರೆ. ಆದರೆ ಧೀರ ಜ್ಞಾನಿಗಳಾದವರು, ಸಾತ್ವಿಕರು, ಅವರು ಮೋಹವನ್ನು ಹೊಂದೋದಿಲ್ಲ. ಸಹತತ್ವಂ ಸಮ್ಯಕ್ ಜಾನಾತಿ. ಹಾಗೆಂತ ಗುರುಗಳ ಮುಖಾಂತರ ಅವರು ತತ್ವವನ್ನು ಸರಿಯಾಗಿ ತಿಳ್ಕೋತಾರೆ. ಹಾಗೆ ಅಂತ ಅದರ ಅಭಿಪ್ರಾಯ. ಇದರ ಮೇಲೆ ಇಷ್ಟು ವಿಚಾರವನ್ನ ಆಚಾರ್ಯರು ನಿರೂಪಿಸಿ ಇನ್ನೊಂದು ರೀತಿಯಾದ ಅರ್ಥವನ್ನ ಹೇಳ್ತಾ ಇದ್ದಾರೆ. ಜ್ಞಾನಿಗಳು ಮೋಹವನ್ನ ಹೊಂದೋದಿಲ್ಲ. ಯಾಕೆ ಎಂಬುದಕ್ಕೆ ಜೀವನಾಶಂ ದೇಹನಾಶಂ ವಾ ಅಪೇಕ್ಷೆ ಶೋಕಃ. ಹಾಗೆಂತ ಅರ್ಜುನನ ಮೇಲೆ ಪ್ರಶ್ನೆ ಇದೆ. ಕೃಷ್ಣ ಕೇಳ್ತಾನೆ, ಅರ್ಜುನ ನಿನ್ಗೆ ದುಃಖ ಆಗ್ತದೆ ಅಂತೆಲ್ಲ, ಯಾವುದರಿಂದ ದುಃಖ? ಈ ಭೀಷ್ಮದ್ರೋಣಾದಿಗಳ ಜೀವನಾಶ ಆಗ್ತದೆ ಅಂತ ದುಃಖನೋ, ಅಥವಾ ಅವರ ದೇಹ ನಾಶವಾಗ್ತದೆ ಅಂತ ದುಃಖನೋ? ಹಾಗೆಂತ ಹೇಳಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಹಿಂದಿನ ಶ್ಲೋಕ ಈ ಶ್ಲೋಕ, ನತ್ವೇವಾಹಂ ಅಂತ ಹಿಂದಿನ ಶ್ಲೋಕ ಬಂದಿತ್ತು, ಎರಡನ್ನು ಸೇರಿ ಇಲ್ಲಿ ಆಚಾರ್ಯರು ಅದನ್ನ ಸಮರ್ಥನೆಯನ್ನ ಮಾಡ್ತಾ ಇದ್ದಾರೆ. ನ ತಾವತ್ ಜೀವನಾಶಂ ನಿತ್ಯತ್ವಾದಿತ್ಯಾಹ ನತ್ವೇತಿ. ಜೀವನಿಗೆ ನಾಶ ಇಲ್ಲ, ಜೀವ ನಿತ್ಯ. ಎಷ್ಟೇ ಶರೀರ ಬಂದು ಹೋದರೂ ಕೂಡ ಜೀವನಿಗೆ ನಾಶ ಎನ್ನತಕ್ಕದ್ದು ಇಲ್ಲ. ಎಷ್ಟೇ ಆಪರೇಷನ್ ಮಾಡಿದರೂ ಕೂಡ, ಸುಟ್ಟಾಗಿದ್ರು ಕೂಡ ಜೀವನಿಗೆ ನಾಶ ಇರೋದಿಲ್ಲ. ಅದಕ್ಕೆ ಕಾರಣ ಪರಮಾತ್ಮನೇ ಮುಂದೆ ಹೇಳ್ತಾನೆ, ನೈವಂ ಚಿಂದಂತಿ ಶಸ್ತ್ರಾಣಿ ಅಂತ ಮುಂದಿನ ಕೆಲವು ಶ್ಲೋಕದ ನಂತರ ಬರುತ್ತದೆ. ಅವನನ್ನ ಶಸ್ತ್ರಗಳು ಅಂದ್ರೆ ಆಪರೇಷನ್ ಥಿಯೇಟರ್ಲಿ ಹೋಗಿ ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಜೀವನನ್ನ ಏನು ಆಗೋದಿಲ್ಲ, ನೀರು ಏನು ಮಾಡೋದಿಲ್ಲ, ಅಗ್ನಿಯೂ ಸುಡೋದಿಲ್ಲ. ಹಾಗಿರುವಾಗ ಜೀವನಿಗೆ ನಾಶ ಎನ್ನತಕ್ಕದ್ದು ಇಲ್ಲವೇ ಇಲ್ಲ. ಹಾಗೆ ಅದರಿಂದ ಜೀವ ನಿತ್ಯ. ಅದರಿಂದ ಜೀವ ಭೀಷ್ಮದ್ರೋಣಾದಿಗಳ ಒಳಗಿರತಕ್ಕ ಜೀವ ನಾಶವಾಗ್ತದೆ ಅಂತ ನೀನು ದುಃಖ ಪಡ್ಲಿಕ್ಕಿಲ್ಲ. ಯಾಕೆ? ಜೀವ ನಿತ್ಯ ಆದ್ದರಿಂದ. ಹಾಗೆಂತ ಇನ್ನು ದೇಹ ನಾಶವಾಗುತ್ತದೆ ಹಾಗೆಂತ ಹೇಳಿದರೆ ಎರಡನೇ ಪಕ್ಷ. ದೇಹ ನಾಶವಾಗ್ತದೆ ಅಂತ ವಿಚಾರ ಮಾಡಿದರೆ ಅದಕ್ಕೆ ಆಚಾರ್ಯರು ಈ ಶ್ಲೋಕವನ್ನ, ದೇಹಿನಃ ಈ ಶ್ಲೋಕ ಇದೆಲ್ಲ 13ನೇ ಶ್ಲೋಕ, ಅದನ್ನ ಇಟ್ಟುಕೊಂಡು ಹೇಳ್ತಾರೆ, ಯಥಾ ಕೌಮಾರಾದಿ ದೇಹ ಹಾನೇನ ಜರಾದಿ ಪ್ರಾಪ್ತೌ ಅಶೋಕಃ.
ಹೇಗೆ ಕೌಮಾರಾದಿ ಶರೀರ, ಮೊದಲು ಸಣ್ಣ ಮಗುವಿನ ಒಂದು ಶರೀರ ಬಂತು, ತಾಯಿಯ ಗರ್ಭದಿಂದ ಹೊರಗೆ ಬಂದಾಗ ಸಣ್ಣ ಮಗು, ಆ ಮಗುವೇ ಸ್ವಲ್ಪ ಬೆಳೆದು ಕೌಮಾರಾವಸ್ಥೆಗೆ ಬಂತು, ತದನಂತರ ಯೌವನ, ತದನಂತರ ವಾರ್ಧಕ್ಯ. ಇಂತಹ ದೇಹವನ್ನೆಲ್ಲ ಬಂದಾಗ ದೇಹದಲ್ಲಿ ಬದಲಾವಣೆ, ಹೊಸ ಹೊಸ ದೇಹ ಬರ್ತಾ ಇರುತ್ತದೆ. ಬಂದಾಗ ಆ ಜೀವನಿಗೆ ಯಾವ ದುಃಖ ಆಗೋದಿಲ್ಲ ನೋಡಿ. ನಾನು ಮಗುವಾಗಿರ್ಬೇಕು ಅಂತ ಯಾರು ತಿರ್ಗ ಬಯಸ್ತಾರಾ? ಆ ಮಗುವಿನ ಶರೀರ ಬೇಕು ಅಂತ ಯಾರು ಬಯಸ್ತಾರಾ? ಬೇಡಪ್ಪ ಸಾಕು ಅಂತ ಅನಿಸ್ಬಿಡುತ್ತದೆ. ಹೇಗೆ ದುಃಖವನ್ನ ಪಡೋದಿಲ್ಲವೋ ಅದೇ ರೀತಿಯಾಗಿ ಜೀರ್ಣಾದಿ ದೇಹ ಹಾನೇನ ದೇಹಾಂತರ ಪ್ರಾಪ್ತಾಬಪಿ, ಮತ್ತೊಂದು ಹೊಸ ಶರೀರ, ಈ ಶರೀರ ಹೋದ ಮೇಲೆ ಮತ್ತೊಂದು ಶರೀರ ಬಂದಾಗಲೂ ಕೂಡ ಜ್ಞಾನಿಗಳು ದುಃಖವನ್ನ ಪಡೋದಿಲ್ಲ ಹಾಗೆಂತ ಮುಂದೆ ಹೇಳಿಕ್ಕಿದ್ದಾರೆ. ಅದರಿಂದ ಇದು ವಿವೇಕ. ಇದು ವೃದ್ಧ ಜೀರ್ಣ ಶರೀರಸ್ಯ ನಾಶೇ ಸತಿ ನೂತನ ಶರೀರಸ್ಯ ಪ್ರಾಪ್ತವಪಿ. ಇದ್ದ ದೇಹ ಬದಲಾವಣೆ ಆದಾಗ ಹೇಗೆ ದುಃಖ ಪಡೋದಿಲ್ಲ, ಅದೇ ರೀತಿಯಾಗಿ ಹೊಸ ದೇಹ ಬಂದೇ ಬರುತ್ತದೆ. ನಾವು ಮಾಡಿದ ಕರ್ಮಕ್ಕೆ ತಕ್ಕಂತೆ ಯಾವುದೋ ಒಂದು ಶರೀರ ಬಂದೇ ಬರುತ್ತದೆ, ನಾವು ಮಾಡಿದ್ದಾನೆ ಅದು ತಕ್ಕಂತೆ ಹೊಸ ಶರೀರ ಬರುತ್ತದೆ. ಅದರಿಂದ ದುಃಖ ಯಾಕೆ ಪಡಬೇಕು ಹಾಗೆ ಅಂತ ಒಟ್ಟು ವಿಚಾರ. ಅದರಿಂದ ಹೊಸ ದೇಹ ಬಂದಾಗಲೂ ಬಂದೇ ಬರುತ್ತದೆ ಅಂತ ಬರುವ ಪರಿಸ್ಥಿತಿ ಇರುವಾಗ ಈ ಶರೀರ ನಾಶ ಆಯಿತು ಅಂತ ಯಾಕೆ ದುಃಖ ಪಡಬೇಕು? ಅದರಿಂದ ಜೀವನಾಶ ಆಗತ್ತೆ ಅಂತನೂ ದುಃಖ ಇಲ್ಲ, ನಿತ್ಯನಾದ್ದರಿಂದ. ಶರೀರ ನಾಶವಾಗತ್ತೆ ಅಂತನೂ ಕೂಡ ದುಃಖ ಬೇಡ, ಯಾಕೆ ಮತ್ತೊಂದು ಶರೀರ ಬಂದೇ ಬರುತ್ತದೆ ಹಾಗೆ. ಇದು ಈ 2 ಶ್ಲೋಕದ ಸಂಗ್ರಹವನ್ನ ಆಚಾರ್ಯರು ಇಲ್ಲಿ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ಮುಂದಿನ ಶ್ಲೋಕದಲ್ಲಿ ಇನ್ನಷ್ಟು ವಿಚಾರ ಬರುತ್ತದೆ, ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.